ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಪಿತಾಮಹ ಭೀಷ್ಮರೇ, ಗುರುದ್ರೋಣರೇ, ಚಿಕ್ಕಪ್ಪ ಬಿದ್ರರೇ, ಸಹೋದರ ದುಶ್ಶಾಸನನೇ, ಅಣ್ಣ ಹೈಂದವರಾಜನೇ, ಅಣ್ಣ ಕರ್ಣ ಮಿತ್ರ ವೀರ ಕರ್ಣನೇ, ಕ್ಷಣ ಕ್ಷಣಕ್ಕೂ ಸಲಹೆ ನೀಡುತ್ತಿರುವ ಶೇಕುನಿ ಮಾವನ ಬದುಕು ನಿಮ್ಮೆಲ್ಲರ ಬೆಂಬಲ ಎನಗಿರುವಲ್ಲಿ बोलो रे मेरे बेसु कभी करे यो बोलो होली रे बोलू सहोदर कभी बोलो रे मेरे बेसु कभी बोलो रे मेरे बेसु कभी करे यो बोलो होली रे बोलू सहोदर कभी बोलो रे मेरे
ಭೀಷ್ಮರೇ, ಗುರುದ್ರೋಣರೇ, ಚಿಕ್ಕಪ್ಪ ವಿದುರ ಮಹಾಶಯರೇ ಹಾಗೂ ಕೌರವ ಪಕ್ಷಿಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ? ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕಂತೆ ಓಡಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಎಷ್ಟರ ಮಟ್ಟಿಗಿದೆ ಅವರ ಸೊಕ್ಕು, ಅವರ ಅಹಂ ನೋಡಿದರ? ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ, ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಕೊದಿಸದ ಆನೆಯ ಕಾಲಿಗೆ ಸಿಕ್ಕಿ ಆಯಹಣ್ಣಿನಂತೆ ಹೆಜ್ಜೆಗುಚ್ಚಾಗಿ ಹೋದವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರು ಯಾರು? ಅಣ್ಣ, ಅಂದಾದಿಪನಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಸಮಾಚಾರವೇನು? ಪುರುಷೋತ್ತಮನು. ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ಅಲ್ಲಿ ಆ ಧನಾಕಾಯ ಕೃಷ್ಣನು ಪುರುಷೋತ್ತಮನು. ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮುರುಕ ಜೋಬಡಿಗೆ ಹೋದನಂತೆ. ಎಲ್ಲಿ ಓದೀತು ಆ ಮಾಧವನ ಬುದ್ಧಿ? ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವರೇ ವಿನಃ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರದು? ಯಾರದು? ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ಅದು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸುಮ್ಮನೆ ಕುಳಿತುಕೋ. ಸುಯೋಧನ, ರೋಗಿಯು ಬಲವಂತರಾದನಿಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸನ್ನಿಹಿತವಾಗಿರುವುದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ಸಕಲ ವೀರರಿಂದ ಪರಿವರ್ತನಾದ ಈ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರದು. ಏನವೋ ವಿದುರ, ಏನ ನುಡಿದರ ಜ್ಞಾನ ರೈತನೇ, ಪಾನ ಮಕ್ಕಳಂತೇನ ನುಡಿದರ ಜ್ಞಾನ ರೈತನೇ. ಓ ವಿದುರ, ಏನ ನುಡಿದರ ಜ್ಞಾನ ರೈತನೇ, ಪಾನ ಮಕ್ಕಳಂತೇನ ನುಡಿದರ ಜ್ಞಾನ ರೈತನೇ. ಕರೆಯದ ಜನಗಾದ ಮಿಸುಳೆಯಾದರು ಕಾಡಲ ಜನಪೆಂತಾದಯ. ಓ ವಿದುರ, ಕರೆಯದ ಜನಗಾದ ಮಿಸುಳೆಯಾದರು ಕಾಡಲ ಜನಪೆಂತಾದಯ. ಯಾವ ಬಂದಾದ ಇದ್ದರ ಈ ವೀರ ಧರ್ಮವೇ ಸುರನಗಿದ್ದು. ಓ ವಿದುರ, ಯಾವ ಬಂದಾದ ಇದ್ದರ ಈ ವೀರ ಧರ್ಮವೇ ಸುರನಗಿದ್ದು. ತೀರಿದ ಶಬ್ದಗಳಾಡಿದರೆ ಅಪ್ಪನಿಂದ ಈ ಧನವಲ್ಲಿಯೇ ಶಬ್ದಗಳಾಡಿದರೆ ಅಪ್ಪನಿಂದ ಈ ಧನವಲ್ಲಿಯೇ ಏನು ನುಡಿದರೆ ಜ್ಞಾನ ರೈತನೇ. ಪಾನ ಮಕ್ಕಳೇ ಅಣ್ಣನ ಆಜ್ಞಾಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಆದರೆ ಅನರ್ಥವಾದೀತು ಜೋಕೆ. ಸಹೋದರ ಸುಯೋಧನ, ನನ್ನನ್ನು ಈ ಸಭೆಯಿಂದ ಬರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿಗಳರ! ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿಮ್ಮ ನಾಲಿಗೆಯು ಸಿಹಿ ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಕರಣ ಕಾಲದಲ್ಲಿ
ಭೀಮನು ಮಾಡಿದ ಶಪಥದಂತೆ ನಿನ್ನನ್ನು ತೊಡೆಯ ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದೆ ಈ ಸರ್ವೋತ್ತಮವಾದ ಬಿಲ್ಲನ್ನು. ನೀನು ಈ ರೀತಿ ಮಾತನಾಡಿದ ಮೇಲೆ ಇದರಿಂದ ನನಗಾಗುವ ಪ್ರಯೋಜನವೇನು? ನಾಶವಾಗುವಂಚಕ. ಪ್ರಮಾದವಾಯಿತು ದುರ್ಯೋಧನ. ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಈ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಈತನು ಈ ಬಿಲ್ಲನ್ನು ಹಿಡಿದು ನಿನ್ನ ಬೆಂಗಾವಲಿಗೆ ನಿಂತಿದ್ದೆ. ಆದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಎದುರಿಸತಕ್ಕ ವೀರರಾರಿದ್ದರು. ಎರಡ ಈ ವಿದುರನ ಗೊಡ್ಡ ಬೆದರಿಕೆಗೆ ನೀನು ಹೆದರುವುದೇ? ದುರದೋಯ್ ಶಿರವಂ ಧರಣಿಗೆ ಫುರುಳು ಬೆನೆನುತಂ ಶಪಥವನ ಮಹೇಶ್ವರನ ಕುವರನಮ್ಮೆತ್ತಿಸಿ ವರಕೋಪವನಾಂತು ನಿನಗೆ ಸಮರಿಗರೇ ಕರ್ಣ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದನು. ನೀನು ಧೈರ್ಯವಾಗಿ ಈಗ ಎಲ್ಲರೂ ಕೇಳಿರಿ. ದೋತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅಂತಕವರನ್ನು ಕೂಡಲೇ ಸಭೆಯಿಂದ ಹೊರದೂಡಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ. ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿದೆಯೇ? ಇದೋ ಅಣ್ಣ ಸಿದ್ಧವಾಗಿರುವುದು. ಎಲೆತ್ತ ಆ ಕಳ್ಳ ಕೃಷ್ಣನು ಬಂದಾಗ ಅದನ್ನೇ ನೋಡ್ತಾ ಕುಳಿತಿರುವುದು. ಇದೋ ಅಣ್ಣ. ದುರಹಂಕಾರದಿಂದ ಮೆರೀತು. ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನನಗೆ ನಮಸ್ಕರಿಸುತ್ತಿರುವಾಗ ದುರಹಂಕಾರಿಯಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನು. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ಅವನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡಬೇಕು. ಜಾಗೃತವಾಗೂ ನನ್ನ ಯೋಗ ಮಾಯೆ. ದುರ್ಯೋಧನ, ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸು. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ದುರ್ಯೋಧನ. ದುರ್ಯೋಧನನು ಸಿಂಹಾಸನದಿಂದ ಹಿಡಿದು ಬಂದನೋ ಅಥವಾ ಉರುಳುರುಳಿ ಬಂದನೋ? ಕೃಷ್ಣ, ನಿನ್ನ ತಂತ್ರ ಮಂತ್ರ ಕುತಂತ್ರವು ನಮ್ಮ ಸಾರ್ವಭೌಮನ ಮುಂದೆ ಧೂಳಿಪಟವ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂಬ ಪರೀಕ್ಷಿಸಿದ ಮಾತ್ರಕ್ಕೆ ನಿನ್ನ ಪಾದಗಳಿಗೆ ನಮಸ್ಕರಿಸಿದೆ ಎಂದು ಎಂದಿಗೂ ಹೆಮ್ಮೆಗೊಳ್ಳಬೇಡ. ಗೋಪಾಲಕನಾಗಿ ಗೋವುಗಳನ್ನು ಮೇಯಿಸಿದ್ದಾಯಿತು. ವಿವಿಧ ಭಂಗಿಯ ತೋರಿ ಗೋಪಿಕಾಶ್ರೀಯರ ಮನಸ್ಸೆಳೆದಿದ್ದು ಮನೆಗೆ ಹೋಗಿ ಚೋರತನದಿಂದ ಬೆಣ್ಣೆ ಮುದ್ದೆಗಳನ್ನು ಕೊಂದಿದ್ದು ಹಾಗೊಂದು ವೇಳೆ ನಮಸ್ಕರಿಸಿದರು. ನಿನಗಲ್ಲ, ಈ ಗೋಮಾತೆಗೆ ಎಂದು ತಿಳಿ. ಕೃಷ್ಣ,
ಕೃಷ್ಣ, ನರ್ತನವೆಂದರೆ ನಿನಗೆ ಬಹು ವಿನೋದವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದು. ನಡೆಯಲಿ ನರ್ತನ. ಕುರುಭೂಪರಾಜೇಶ್ವರ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ रिपु भयंकर रूप मनोहर छाप विजय बल्ल कर्णन परमाप्त रिपु भयंकर रूप मनोहर छाप विजय बल्ल कर्णन परमाप्त भयंकर रूप मनोहर छाप विजय बल्ल कर्णन परमाप्त सदर मावना गौरवेश्वर ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ ಸಹೋದರ
ನೀಲವರ್ಣಧಾರಿ ಚೆಲುವ ನೀಲವರ್ಣಧಾರಿ ಚೆಲುವ ಕೊಳಲನ್ನಾದರಿ 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 ಜಗದ ಜನರ ಮನವ ಮರುಳುಗೊಳಿಪ ಶ್ರೀಕೃಷ್ಣ ಮುರಹರಿ ಹರಿ ಕೃಷ್ಣ ಮತ್ತೊಮ್ಮೆ ಹೇಳಿ. ಭೀಮನಿಗೆ ಬರು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದದಾರಿ ಭೀಮನಿಗೆ ಬರು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದದಾರಿ ಇವನಿಗೆ ಸಾಡಿ ಯಾರಿ ಹರಿ ಇವನಿಗೆ ಸಾಟಿ ಯಾರಿ ಹರಿ ಇವನಿಗೆ ಸರಿ ಸಾಟಿ ಯಾರಿ ಹರಿ ಸರಿ ಸಾಟಿ ಯಾರಿ ಹರಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಾಟಿ ಯಾರ್ ಕರುಣಾಳು ಕುರುಭೂಪರ ಚೇತರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪರ ಚೇಶ್ವರ ತಕದಿಮಿ ತಕದೇಣು ತಕದಿಮಿ ತಕದೇಣು ತಕದಿಮಿ ತಕದೇಣು ತಾಮ್ 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 ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಾಮ್ 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 ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಾಮ್ 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 ತಜ್ಜಂ ಕಿಡಜಂ ತಕಿಟಜಂ ತದಿಕಿಟ ಕುಂದದಿಕಿಟ ಕುಂದದಿಕಿಟ ಕುಂದಜ್ಜಂ ಕಿಡಜಂ ತಕಿಟಜಂ ತದಿಕಿಟ ಕುಂದದಿಕಿಟ ಕುಂದದಿಕಿಟ ಕುಂದಜ್ಜಂ ಕಿಡಜಂ ತಕಿಟಜಂ ತದಿಕಿಟ ಕುಂದದಿಕಿಟ ಕುಂದದಿಕಿಟ ತದಿಕಿಟ ಕುಂದದಿಕಿಟ ಕುಂದದಿಕಿಟ ತದಿಕಿಟ ಕುಂದದಿಕಿಟ ಕುಂದದಿಕಿಟ ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಕದಿಮಿ ತದಿತ್ತಕನಕಜಂ ತಜಂ ತರಿತಗ ದಿತ್ತಕನಕಜಂ ತಜಂ ತರಿ ತಗಿಟ ದದಿಮಿ ತಗಿಟ ದದಿಮಿ ತಕಜೇಣು ತಗಿಟ ದದಿಮಿ ತಗಿಟ ದದಿಮಿ ತಕಜಣಿ ತದ್ದಿತ್ತಕನಕಜಂ ತಜಂ ತರಿ ತಗ ದಿತ್ತಕನಕಜಂ ತಜಂ ತರಿ ತಂಗಡದಿಗ ದಗಡದಿಗ ತಂಗಡದಿಗ ದಗಡದಿಗ ದಗಡದಿಗ ತಂಗಡದಿಗ ದಗಡದಿಗ ತಂಗಡದಿಗ ದಗಡದಿಗ ದಗಡದಿಗ ಕನಕಜಂ ತಜಂ ತರಿ ತಗ ದಿತ್ತಕನಕಜಂ ತಜಂ ತರಿ ತಂಗಡದಿಗ ದರ್ಗಿಡದಿಗ ದಿಂಗಿನ್ನತ್ತು ತಂಗಡದಿಗ ದರ್ಗಿಡದಿಗ ದಿಂಗಿತ್ತು ತದ್ದಿತ್ತಕ ಜಣತಾಂ ತದ್ದಿತ್ತಕ ಜಣತಾಂ ಮುರಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ಅಗತ್ಯವಾಗಿ ತಿಳಿಸಿ
ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವರ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೆ. ಅವರು ಕಳುಹಿಸಿರುವ ಸಂದೇಶವನ್ನು ತಮ್ಮಗಳ ಸಮ್ಮುಖದಲ್ಲಿ ಮಂಡಿಸಬೇಕೆಂಬುದೇ ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರಣದ ವ್ಯವಸ್ಥೆಯು ಇದೀಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದಿಡುವ ಹಲವು ಪ್ರಶ್ನೆಗಳನ್ನು ಮನ್ನಿಸಿ ಅನ್ವಯಿಸಬೇಕಾಗಿ ಬೇಡಿದೆ. ಪರಮ ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿದರು ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸಿದರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಇದೀಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಿಂದ ಪರಾಜಿತರಾದ ಮೇಲೆ ಧರ್ಮಶೀಲರು ನ್ಯಾಯಸಂಧರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿರುವರಲ್ಲದೆ ಬಾಲ್ಯದಿಂದಲೂ ನೀವು ಅವರೊಂದಿಗೆ ತೋರುತ್ತಿದ್ದ ಸುದೀರ್ಘ ವೈರವನ್ನು ಮರೆಯಲು ಸಿದ್ಧಿಸಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಈ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು ಯಾಚಿಸುತ್ತಿರುವಾಗ ಈ ಅವಕಾಶಗಳನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನ. ಅವರ ಸಂದೇಶದೊಡನೆ ಕುರುಬಿದೀಶ್ವರೇ, ಇದು ಯಾವ ಭರತ ಭೂಮಿಗೆ ಸ್ವತಂತ್ರರಾಗೋ, ಭರತ ಭೂಮಿಗೆ ಸ್ವತಂತ್ರರಾಗೋ, ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ, ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸು ಕುಲದಲ್ಲಿ ಮನಸ್ಸಿದೆ ಮಹಾರಾಜ, ಅರಸು ಕುಲದಲ್ಲಿ ಮನಸ್ಸಿದೆ ಮಹಾರಾಜ, ಧರಣಿಯಾಡಿದವರೆಲ್ಲ ಮರಳಿ ಬರನೋ, ಧರಣಿಯಾಡಿದವರೆಲ್ಲ ಮರಳಿ ಬರನೋ, ಸಮಾನ್ಯರೆಂದರಿದು ದುಡುಕಬೇಡ, ಸಮಭಾಗವನಿತ್ತು ಸುಗದಿ ಬಾಳು ಸುಯೋಧನ, ಪಾಂಡವರ ಈ ಸಂದೇಶದೊಡನೆ ಇದೀಗ ನನ್ನ ಸಂದೇಶವನ್ನು ಸೇರಿ ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರದ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಆಗ ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದಿಟ್ಟ ರಾಜ್ಯ ಕಾರ್ಯವನ್ನೆಲ್ಲ ನೀವೆಲ್ಲರೂ ಕೇಳಿದಿರಲ್ಲವೇ?
ಅದರಂತೆ ನಡೆವರೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ, ಪಿತಾಮಹ ಶಾಂತಿ ಸಂಧಾನ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ಯೋಚಿಸಿ ನೋಡು, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಗಳಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅನ್ಯನ್ಯ ಮೈತ್ರಿ ಭಾವದಿಂದ ಬಾಳಿ. ಇದೇ ನನ್ನ ಹಿತವಚನ. ಪಿತಾಮಹ ಭೀಷ್ಮರೇ, ರಾಜ್ಯದ ವಿಚಾರದಲ್ಲಿ ಬಿಡು ಪಂತ ಬಿಡು ಪಂತ ಅದು ವೈರವ ಕಾದಿ ಕಾದಿರುವುದು ವೈರವ ಕಾದಿ ಕಾದಿರುವುದು ವಲ್ಲ ವೈಭವ ಆಗಲಿ ರಾಜ ವಲ್ಲ ವೈಭವ ಅಕ್ಕರೆಯ ರಾಜ
ಹರ್ಷ, ದುರ್ಯೋಧನ, ಪಾಂಡವರು ನಿಮಗೆ ಅನ್ಯನಲ್ಲವೇ? ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಗುರುದೇವ, ರಾಜ್ಯದ ವಿಚಾರದಲ್ಲಿ ತಾವು ಸಹ ಯಾರದೋ ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ, ನಡೆಯಲಿ ನಿನ್ನ ಅರಣ್ಯ ರೋದನ. ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಈಗ ಸುಮ್ಮನಿದ್ದರೆ ದೋಷವು ಉಂಟಾಗುವುದು. ಗುರು ದ್ರೋಣರು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಕ್ಕಿಂತಲೂ ನಾನು ಹೆಚ್ಚಿಗೆ ಹೇಳಲಾರೆ. ಈ ರಾಜ್ಯ ಮತದಿಂದ ಯವನ ಮತದಿಂದ ಕಿರುಗಳು. ಈಗ ನಾನು ಹೇಳುವುದು ಕೇಳುವುದಿಲ್ಲ. ಈ ರಾಜ್ಯ ಸಂಪತ್ತುಗಳು ಯಾವುದೂ ಶಾಶ್ವತವಲ್ಲ. ಎಲ್ಲವೂ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವು ನಿನ್ನ ಇಚ್ಛೆಯಿಂದಾದರೂ ಭೂಮಿಯನ್ನು ಕೊಟ್ಟು ಅವರನ್ನು ಆಧರಿಸಿ ಇದೇನಲ್ಲ ವಿವರಿಸಿ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ, ಗುರುದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ದೋಷಗಳು ಕಂಡುಬರುತ್ತಿರುವುದಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಮಾತನಾಡಿದರು. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ಭೂತತ್ವವನ್ನು ಬಹುಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಹೊರಂಬಡುವ ಬುದ್ಧಿಹೀನನು ಈ ಕೌರವೇಶ್ವರನಲ್ಲ. ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ? ವಿಚಾರ ಮಾಡಿಕೊಳ್ಳಬೇಕು. ಮಾಡುವುದರಿಂದ ಹೊರಪಟ್ಟದ್ದು ಅದನ್ನು ನಾನು ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ. ಹಾಗೆಲ್ಲ ಹೇಳುವನು ಕೇಳು ಕೃಷ್ಣ. ನನ್ನನ್ನೇ ಸದೆಯ ಬಡಿಯಬೇಕೆಂದನಲ್ಲವೇ ಓ ನಿನ್ನ ಬಂಡ ಭೀಮ? ಅದು ದುರಗ್ರಹ. ಓ ಕೈಕವೀರನೋದ ನನ್ನ ಪ್ರೌಢ ಮಿತ್ರನನ್ನು ಓದಿಸಬೇಕೆಂದನಲ್ಲವೇ ಆ ನಿನ್ನ ಏಳಿ ಅರ್ಜುನ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿರಂತರವೂ ಕಬಟಿಯ ಸ್ನೇಹವನ್ನು ಮಾಡುತ್ತಿರುವರಲ್ಲವೇ ಆ ಮೂಢ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯೋಧನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಪಟಾಕಿಯನ್ನು ಹೋರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ಮೂಢ ಪಾಂಡವರು? ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಹೆಮ್ಮೆ ಹೊಚ್ಚಿಕೊಳ್ಳುತ್ತಿರುವರಲ್ಲ ಆ ಪಾಂಡವರು. ದುರಾಭಿಮಾನ. ಹೆಚ್ಚೇನು ಕೃಷ್ಣ? ಈ ಸಭೆಯಲ್ಲಿ ನೀವು ಯಾರು ಏನು ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾಗದು. ಸೊಮ್ಮನೆ ಕಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ. ಮಾತುಗಳೆಲ್ಲವೂ ನನಗೊಪ್ಪಿದವು. ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದುರಂತರಾದ ದ್ರೋಹಿಗಳ ಬಲವ ಮುರಿದ ನಿಚ್ಚಳ, ದುರಂತರಾದ ದ್ರೋಹಿಗಳ ಬಲವ ಮುರಿದ ನಿಚ್ಚಳ, ಕೊಂಡರನ್ನು ಬೇಲಿಗೆ ದೇವಗೈಸಿ ಬರುವೆನ
ಕೃಷ್ಣ, ದುಶ್ಯಾಸನ, ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧ. ಹೋಗು, ಸಮರವೇ ಸಿದ್ಧ. ಕೃಷ್ಣ, ಸೈಂಧವ, ಕಡಕ್ಕಾಣಿಯಲ್ ಹೇಳಿ ಪಾಂಡವರು ನಿಲ್ಲುವರೆ ನಿಲ್ಲುವರೆ ನಿಲ್ಲುವರೆ. ಕಡಕ್ಕಾಣಿಯಲ್ ಹೇಳಿ ಪಾಂಡವರು ನಿಲ್ಲುವರೆ ನಿಲ್ಲುವರೆ ನಿಲ್ಲುವರೆ. ಪರಶಿವನ ಹೊರಬರುವ ಇರಲು ಜೈತೇನೋ ಕಲಿತೇನಿದೆ ಗೈತೇನ. ಹೊರಬಲವ ಇರಲು ಜೈತೇನೋ ಕಲಿತೇನಿದೆ ಗೈತೇನ. ಹರಿಯದೆ ಜರಿಯದೆ ಮರಳೆ ನಡೆಯೋ, ಹರಿಯದೆ ಜರಿಯದೆ ಮರಳೆ ಕಡಕ್ಕಾಡಿಯಲ್ ಹೇಳಿ ಪಾಂಡವರು ನಿಲ್ಲುವರೆ ನಿಲ್ಲುವರೆ ನಿಲ್ಲುವರೆ. ಕೃಷ್ಣ, ಪಾಂಡವರ ಸೇನಾ ಸಮೂಹವನ್ನು ಕಲಕಿ ಬಿಡಬಲ್ಲ ಗಂಡುಗುಲಿಗಳು ನಾವು. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮೂಹವನ್ನು ಧ್ವಂಸ ಮಾಡಲೆಂದು ಪರಶಿವನಿಂದ ವರವನ್ನು ಪಡೆದು ಬಂದವನು. ಕೃಷ್ಣ, ಆ ನಿನ್ನ ಭೀಮನ ರುಂಡವನ್ನು ಚೆಂಡಾಡಿ ಬಿಡುವನು. ಕೃಷ್ಣ, ಹಾಗೂ ನಿನ್ನ ಆ ಏಳಿ ಪಾಂಡವರಿಗೆ ತಿಳಿಸು, ಯುದ್ಧವೇ ಸಿದ್ಧವೆಂದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ನನ್ನ ಹಗೆ ತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆ. ಕೇವಲ ನಿನ್ನ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿಕೊಡಲು ಇಚ್ಛಿಸಿದೆ. ಇದು ನಿನ್ನ ಧರ್ಮವೇನಯ್ಯ? ಧರ್ಮ ಸ್ವತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವತ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ಧಾತನಾರೋ ಮೊರೆತೊಡೆ ಕೆಳಗೆ ಫಲಿಸುವುದೇ ಇದವ ಮೊರೆತೊಡೆ ಕೆಳಗೆ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ. ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ. ಅಟವಂತರು ನಾವು ದಿಟವಿದು ತಿಳಿವೆ
ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಹೀಗಿರುವಾಗ ನಿನ್ನನುಗರಾದ ಪಾಂಡವರನ್ನು ಉದ್ಧಾರ ಮಾಡಲು ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸಲು ಸದಾ ಸಿದ್ಧನಾಗಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ದೀಪ, ಈ ನಿನ್ನ ದರ್ಪದ ನುಡಿಗಳಿಂದ ಈ ಯಾದವಾಗ್ನಿಯ ಕಂಠ ಬಿರಿದಂತಾಯಿತು. ಓಹೋ, ಮೇಲೆ ಮೀರಿ ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತಿದೆ, ಕೇಳು ದುರ್ಯೋಧನ. ದುಡುಕಬೇಡ, ದುಡುಕಿ ಕೆಡಬೇಡ. ಈ ನಿನ್ನ ಬಂಧುಗಳನ್ನು, ಮಿತ್ರರನ್ನು, ಸಹೋದರನ್ನು ಒಂದು ಸಾರಿ ದೃಷ್ಟಿ. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಬೇಡ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಒಪ್ಪಿಕೊಳ್ಳು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ಅಲ್ಪ ಪ್ರಯತ್ನದಿಂದ ನೀನು ಮಹಾಫಲವನ್ನೇ ಹೊಂದಿದೆ. ಈ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆ. ಬಂಧುಗಳು, ಮಿತ್ರರು, ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸುವೆ. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸಿ, ಸಂಧಿಗೆ ಸಮ್ಮತಿಸಿ. ದಾನವ ವಿಧಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿಂದು ಸಂಧಿಯ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರ ಜೋಚಾಡಿ ರಾಜ್ಯ ಕೋಶಾದಿಗಳೆಲ್ಲ ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು
ಅಧರ್ಮದ ಕೋರಿವೆ. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಪರಂತು ಮತ್ತವರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಧರ್ಮವಿಹುದೇ ಏಳಿ ಪಾಂಡವರಲ್ಲಿ ಕೃಷ್ಣ ಜಾತ್ರ ಧರ್ಮವಿಹುದೇ ಏಳಿ ಪಾಂಡವರಲ್ಲಿ ರೂಢಿಯೊಳಗವರದಂತು ಧೀರರೇನಿ ಬರೈ ಧನವಿಗೆಲ್ಲವೇ ಬಯಕೆ ಊಢತನವಿಗೆಲ್ಲವೇ ಸಾರಿಯ ಬಯಕೆ ಹೊರಿತು ನೀರಿನೆಲ್ಲ ಭ್ರಾಂತಿಗೂಡಿಪಯ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಫಲವಾಗಿ ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಒಂದು ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನಿ. ನಿನ್ನ ಅಪರಾಧಗಳು ಏನೆಂದು ಕೇಳಿವ್ಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕಲುಪಿದ ನೀನು ಈ ಶಕುನಿಯ ವಿಧಿಷ್ಠರನ್ನು ಕಪಟದ್ಯೂತ ಕೆಳೆದುದನ್ನು ಮರೆತೆಯ. ಅವರ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದನ್ನು ತಿಳಿ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಎಲ್ಲವನ್ನೂ ಮರೆತೆಯ. ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಕಾರರಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುತ್ತದೆ. ಕೀರ್ತಿ ಶ್ರೇಯಸ್ಸು ಅದೋ ನಿನ್ನ ಭ್ರಮೆ. ಏಟರೂ ಸರಿ, ಕಟ್ಟು ಕಡೆಯದಾಗಿ ಕಾಡ್ಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರುವ ಈ ಕೆಚ್ಚದೆಯ ಕಟ್ಟಾಳು ಕೊಲಿ ಕೌರವೇಶ್ವರನನ್ನು ನೋಡಿ ಅಂದು ಮಯಾಸಭೆಯಲ್ಲಿ ಕೈ ಚಪ್ಪಾಳಿ ಕಟ್ಟಿ ಏಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರು ಸತಿ ಪಾಂಚ. ಕೃಷ್ಣ ಅಂದೇ ತೊಟ್ಟೆನು ಛಲವೆಂಬ ಈ ವಜ್ರ ಕೌಚವನ್ನು ಭೂತಪೇತ ಪಿಶಾಚುಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾದನಕ್ಕೆ ಕೆರೆದು ನಿಂತರೂ ಸರಿ. ನಿರ್ಮಿತವಾದ ಈ ಸಾಮ್ರಾಜ್ಯವು ಅಚ್ಚಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಮಣ್ಣಿಗೆ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹಠ ಮಾಡಿ ಜೈ ಶ್ರೀಗಣ ಮುದಲು ನೆರೆಯಿದೆ. ಹಲವ ಜೈ ಶ್ರೀಗಣ ಮುದಲು ಹೊಲವ ಜೈ ಶ್ರೀಮನ
ಸಮರ ಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸಮ್ಮುಖದಲ್ಲಿ, ಯೋಧಿಗರ ವೀರಘೋಷದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ಛಲತಟ್ಟು ಮಾಡುವೆನು ಭೂತ ಕಡಾಕಡಿ. ಕೃಷ್ಣ, ಕಡಾಕಡಿ ಸತ್ತರೆ ಸಾಯುಜ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೋಗಿ ನಿನ್ನ ಏಡಿ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಡಿಪಡಿಸಿಕೋ ಎಂದು. ಅದೇ ಕೆಂಪು ಒದರುವೆ, ಅದೇ ಮಗಳುವೆ, ಅದೇ ಕೆಂಪು ಒದರುವೆ, ಅದೇ ಮಗಳುವೆ. ಕುಲಗೀದ ಕುಲವ ಬಂದೆಯ ಮುಟ್ಟದಳು ಹೊಡೆಯದೆ ಬಿಡುವೆ. ಕುಲವ ಮರಿತಯ್ಯ ದುರದಳು ಕಡಿಯದೆ ಬಿಡುವೆ. ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ತಿರಸ್ಕರಿಸಿದ್ದು ಅನಿಸುತ್ತವೆ. ಏದು ಕುಲ ಕಳಂಕ ಸ್ವರೂಪ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ನೀಡಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ. ಕೃಷ್ಣ ಬಾವಾ, ನಮ್ಮ ಶಕುನಿ ಮಾವನವರು ನಿಮ್ಮನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ಮುಖ್ಯ ಸಲಹೆ ನೀಡುತ್ತಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಾಕಾರವಾಗಿ ಇರಬೇಕು. ಹೌದೌದು, ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮದು ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತಾಕಾರವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು, ಚೆನ್ನಾಗಿಯೇ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸುರಿ ಮಂದಮತಿಗಳು? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮಾಲಿನ್ಯದಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವೆಯಾ? ವ್ಯರ್ಥ, ನಿಮ್ಮಿಂದ ಆಗದು ದುರ್ಯೋಧನ.
ಈಗ ಬಂಧಿಸಿರಿ ನನ್ನನ್ನು. ಬಂಧಿಸಿರಿ ಕೃಷ್ಣ ಬಂಧಿಸಿರಿ ಬಂಧಿಸಿರಿ ಅಲ್ಲಿಯೋ ಕೃಷ್ಣ ಎಲ್ಲಿಯೋ ಕೃಷ್ಣ. ಕರ್ಣ ಬಾಬಾ ಪಾಂಡವಾಗ್ರಜ ಕುಂತಿದನೆಯ ನಿಲ್ಲಯ್ಯ, ನಾನು ನಿನ್ನಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಚರ್ಚಿಸಬೇಕಾಗಿದೆ. ಪರಮಾತ್ಮ ಕರ್ಣ ಪರಮಾತ್ಮ ಹರೇ ಭಾವನ ನಾಮ ಅಖಿಲ ಗುಣಗಣ ವಾರಿದಿ ಸೋಮೋ ಶ್ರೀರಮಣ ಅಖಿಲ ಗುಣಗಣ ವಾರಿದಿ ಸೋಮೋ ವಾರಿಛಾ ಭವದಾತನು ನೀ ಸಮಸ್ತ ಜಗಖಾದಾರನು ನೀ ಈ ದಾರುಣಿಯೂರ್ ಕುಲಹೀನನು ನಾನಿನಗೆ ಸರಿ ಸಮಾನನೆ ಕೃಷ್ಣ ಆಧರಿಸಲು ಹೊಳ್ಳಲಿದೆಯೇ ಸ್ವಾಮಿ ತರಳನ
ಕೊಳ್ಳಲಿದೆಯೈ ಸ್ವಾಮಿ ತೆರಳನ್ನ ಆಧರಿಸಲು ಕೊಳ್ಳಲಿದೆಯೈ ಸ್ವಾಮಿ ತೆರಳನ್ನ ಆಧರಿಸಲು ಬಳಲಿದೆ ತೆರಳನ್ನ ಆಧರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಮನುಜನ ದೇವ ದೇವಾನೇ ಭಕ್ತ ಪಾದವನೇ ಸ್ವಾಮಿ ದೇವ ದೇವಾನೇ ಭಕ್ತ ಪಾದವನೇ ಸ್ವಾಮಿ ದೇವ ದೇವಾನೇ ಭಕ್ತ ಪಾದವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ನೀನು ಕುಲಹೀನನಲ್ಲಿ ಕಂಡು ಬರುವುದು ಕುಲಹೀನನಲ್ಲಗೆ ನನ್ನ ಮಾತು ಕುಲಹೀನನಲ್ಲಗೆ ನನ್ನ ಮಾತು ಕವಿ ಅಂಶ ದೊಡ್ಡವತರಿಸಿದವ ಸುಕುಮಾರ ದೊಡ್ಡವೀರ ಸುಕುಮಾರ ಕರೆಯ ಬೆಳಗುವ ಕವಿಯ ಕರುಣಿ ಕರೆಯ ಬೆಳಗುವ ಕವಿಯ ಕರುಣಿ ಮಹಾ ಅಜಿಮನೆ ತಳಮಳ ಭೇದಕ್ಕೆ ಮನದ ಚಿಂತೆ ತೊರೆ ಕಣ ಕಣ ತಳಮಳ ಭೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನ ಗೀತೆಯ ಕೊರವೆ ಅಮಿತ ಭುವನದೋಳ್ಗಿರಿಯ ಪದವೆ ಗನಗರ ನೆನೆಸಿದ ಮೇದಿನಿಯೊಳು ಗನಗರ ನೆನೆಸಿದ ಮೇದಿನಿಯೊಳು ಮಹಾಧಿಮನ ಗಣಿಸಿದರೆ ದುರದೀದ ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ಶ್ರೇಷ್ಠವಾದ ವಂಶವೇ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ.
ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರ ಆಗಬೇಕು ಕರ್ಣ. ಪರಮಾತ್ಮ, ಕರ್ಣ, ನಾನು ಆರಾಧಿಸುತ್ತಿರುವ ಸೂರ್ಯದೇವನು ಹೌದು ನನ್ನ ಜನಕನೇ. ಹೌದು ಕರ್ಣ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯೇ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಹೌದು ಕರ್ಣ. ಬಹಳ ಚೆನ್ನಾಗಿದೆ ನಿನ್ನೆ ವಿನೋದ ಪ್ರಸಂಗ. ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಅವರನ್ನು ತಲೆ ಕಾಯಲು ನನ್ನ ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ. ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇ ಶಾಪ ಪಾಪಿಯ ಪರಿತಾಪಗಿರ ದೇವಾ ಶೋಧನೆಯೇ ಶಾಪ. ಬಹುದಿನ ನೊಂದೆ ಒಂದು ಬಲ್ಲಾರೆಂದು ಬಹುದಿನ ನೊಂದೆ ಒಂದು ಬಲ್ಲಾರೆಂದು ಎಂದು ವದನ ಅಪನುದೆಯಲ್ಲಿ ಬೆಂದೆ ಇಂದು ವದನ ಅಪನುದೆಯಲ್ಲಿ ಬೆಂದೆ ಬಂದ ವಿಮೋಚನ ಮಾರ್ಗವನಲ್ಲಿ ಬಂದ ವಿಮೋಚನ ಮಾರ್ಗವನಲ್ಲಿ ದೇವಾ ಶೋಧನೆಯೇ ಪರಿತಾಪಗಿರ ದೇವಾ ಶೋಧನೆಯೇ ಜನ್ಮರ ಪಂಚದ ಅಂತ್ಯವರಿದೆ ಜನ್ಮದಾತೆಯ ಹೃದಯವರಿದು ಕೃಷ್ಣ ಜನ್ಮರ ಕಸ್ಯದ ಅಂತ್ಯವರಿದೆ ಜನುಮದಾತೆಯ ಹೃದಯವರಿದು ಜೀವಿಸಲೇ ಬರಿ ಸಗಜರ ಸಮಗೂಡಿ ಜೀವಿಸಲೇ ಬರಿ ಸಗಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಪರಿತಾಪಗಿರ ದೇವಾ ಶೋಧನೆಯೇ ವಿಧಿಶಾಪ ವಿಧಿಶಾಪ
ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಕೊಳ್ಳಿಗೆ ತುತ್ತಿಕೊಂಡಿರುವ ಪಾಂಚಾ ಪಾಂಡವರು. ಇವರೀರ್ವರಲ್ಲಿ ಯಾರನ್ನ ಆಶ್ರಯಿಸಲಿ, ಯಾರನ್ನ ತ್ಯಜಿಸಲಿ ದಿಕ್ಕೇ ತೋಚದಂತಾಗಿರುವುದಲ್ಲದೆ ಪರಮಾತ್ಮ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಪಾಂಡುಬಲರ ಸೇರಿದ ನೀನು ಪಾಂಡುಬಲರ ಸೇರಿದ ನೀನು ಸರೆಯಲು ಕೊನೆಯಲಿ ಕಾಲದ ಪರಮಾತ್ಮ, ನಿನ್ನ ಎತ್ತ ತಾಯಿಯಾದ ಕುಂತಿದೆ ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನಾಗಿ ಪಡೆದಳು ಕರ್ಣ. ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದ ಕಾರಣ ಆಕೆಗಿನ್ನು ಆಗ ಕಲ್ಯಾಣವಿರದ ಕಾರಣ ಈ ಲೋಕಾಪವಾದ ಕೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಪರಮಾತ್ಮ, ನೀನು ಸೂತರ ಕೈಗೆ ಸಿಕ್ಕಿದೆ. ಅವರು ಬಹು ಮನ್ನಣೆಯಿಂದ ನಿನ್ನನ್ನು ಸಾಕಿ ಸಲಹಿದರು ಕರ್ಣ. ಪರಮಾತ್ಮ, ಈಗಲೂ ನೀನು ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವು. ಅವರಿಂದಲೂ ಸಾಮಂತ ರಾಜನಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕಳ್ಳ. ಪರಮಾತ್ಮ, ಕಳ್ಳ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ
ಆ ಭೀಮಾರ್ಜುನನು ನನ್ನನ್ನು ನೋಡಿದಾಗಲೆಲ್ಲ ಹೀನ ಕುಲದವನು ಸೋತ ಕುಲದವನು ಎಂಬುದಾಗಿ ಹೀಯಾಳಿಸುತ್ತಿರುವರಲ್ಲ, ನಾನಿಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ದೇವ. ತಿಳಿಯದು ಕರ್ಣ. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿ ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕರ್ಣನಾರು ಈತನನ್ನು ನೋಡಿದಾಗಲೆಲ್ಲ ನನ್ನ ಮನದಲ್ಲಿ ಬಹಳ ಮರುಕು ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು ಕರ್ಣ. ಇದೀಗ ತಾನೇ ನಿನ್ನ ಎತ್ತ ತಾಯಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹು ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತ ಪರಮಾತ್ಮ. ಮತ್ತೊಂದು ಮಾತು, ನಾನು ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನಿನ್ನ ಜನ್ಮ ರಹಸ್ಯದ ದುಷ್ಕೀರ್ತಿಯಿಂದ ಉದ್ಧಾರ ಮಾಡಿದೆ. ಇನ್ನು ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು. ನಾನಿನ್ನು ಹೋಗಿ ಬರಲೇ. ತಮ್ಮ ಚಿತ್ತ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಎತ್ತ ತಾಯೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ಆತನು ಎನ್ನ ಸಹೋದರರೇ. ಸಾವಿರಾರು ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ಆತನು ನನ್ನ ಸಹೋದರನೇ. ಆಕಾಶದಲ್ಲಿ ನಕ್ಷತ್ರಗಳಂತೆ ಬೆಳಗುತ್ತಿರುವ ನಕುಲ ಸಹದೇವರು ಅವರು ಕೂಡ ನನ್ನ ಸಹೋದರರೇ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾಹನ, ವಿವತ್ಸು, ಸವೇಜಾಜಿ, ಕೃಷ್ಣ ಎಂಬುದಾಗಿ ದುರಹಂಕಾರದಿಂದ ಮೆರೆಯುತ್ತಿರುವ ನನ್ನ ಪರಮ ವೈರಿ ಅರ್ಜುನ ಅವನು ಎನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನ ಕೊಲ್ಲುವೆ ಎಂಬುದಾಗಿ ಶಪಥ ಮಾಡಿರುವೆಲ್ಲ. ಯುದ್ಧ ರಂಗದಲ್ಲಿ ನಿನ್ನ ಶರಸ್ಸು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನ ಈ ಕೋಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಇದುವರೆಗೂ ಒಂದು ವರ್ಗದವರಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇದೀಗ ಇಂಥವರೇ ಎಂಬ ವಿಚಾರವನ್ನು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಹೇ ಪಾಪಿ ಕರ್ಣ, ಪಾಂಡು ವಂಶದಲ್ಲಿ ಜನಿಸಿ ಪಾಂಡವರನ್ನೇ ಕೊಲ್ಲುವಷ್ಟು ನಿರ್ಣಯರಾದೆಯ. ಕೊಲ್ಲಲೇ ಪಾಂಡು ಕುಮಾರರು, ಕೊಲ್ಲಲೇ ಕೊಲ್ಲಲೇ ಪಾಂಡು ಕುಮಾರರು ದುರದೋಳ್ ತಮ್ಮಂದಿರನ್ನ ಕೊಲ್ಲುವುದೇ. ಕುಲದ ಬಿಟ್ಟೊಳೆ ಕೊಲದ ನಾ ಬಿಟ್ಟೊಳೆ ಗೌರವೇಂದ್ರನು ಈ ದಾರುಣಿಯೋಳ್ ಸುಖ ಸಂಪತ್ತಿನಿಂದ ಆಳ್ವನೇ. ಚಲದಿಂ ಪಾರ್ಥನರುಂಡವಂ ಚಲದಿಂ ಪಾರ್ಥನರುಂಡವಂ ಮತ್ತೋವಿಗೆ ಮಮ ಸ್ವಾಮಿಗೆ ಆ ನನ್ನ ಸ್ವಾಮಿ ಗೌರವೇಶ್ವರನಿಗೆ ಮಮ ಸ್ವಾಮಿಗೆ ಆನಂದವೂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಗೆ ತುತ್ತಾಗ ನಾ